ಲೋಕಸಭೆ ಚುನಾವಣಾ ಹೊಸ್ತಿಲಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಅಭ್ಯರ್ಥಿಗಳ ಕೊರತೆ ಕಾಡ್ತಾ ಇದೆಯಾ ಅನ್ನುವಂತ ಪ್ರಶ್ನೆ. ಕೆಲ ಸಚಿವರಿಗೆ ಟಿಕೆಟ್ ತಗೊಳ್ಳಿ ಅಂದ್ರೂ ಕೂಡ ಹಿಂದೇಟ್ ಹಾಕ್ತಿದ್ದಾರೆ. ಕಾರಣ ಮೋದಿ ಭಯ ಅನ್ನುವಂತ ಉತ್ತರ. ಸಚಿವರನ್ನೇ ಕಣಕ್ಕಿಳಿಸಬೇಕು ಅಂತ ಒಂದ್ ಕಡೆ ಹೈಕಮಾಂಡ್ ಸತತವಾಗಿ ಪ್ರಯತ್ನ ಮಾಡ್ತಾ ಇದೆ. ಸಚಿವರನ್ನ ಮನವೊಲಿಸುವ ಕೆಲಸವನ್ನ ಈಗ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೆಗಲಿಗೆ ಹಾಕಲಾಗಿದೆ. ಸಚಿವರ ಸ್ಪರ್ಧೆಗೆ ಮನವೊಲಿಸಲೇಬೇಕು ಅಂತ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಸಿಎಂ ಮತ್ತು ಡಿಸಿಎಂಗೆ. ಸಿಎಂ ಡಿಸಿಎಂಗೆ ಸರ್ವೆಯ ಮಾಹಿತಿಯನ್ನ ವಿವರಿಸಲಾಗಿದೆ ಅಂತ ಹೈಕಮಾಂಡ್ ಕಡೆಯಿಂದ. ಸಮರ್ಥ ಅಭ್ಯರ್ಥಿಗಳ ಕೊರತೆ ಬಗ್ಗೆ ಸಿದ್ದರಾಮಯ್ಯನವರಿಗೆ ಮನವರಿಕೆ ಮಾಡಿಕೊಡಲಾಗಿದೆ. ಸಚಿವರು ಸ್ಪರ್ಧೆ ಮಾಡಿದ್ರೆ ಮಾತ್ರ ಡಬಲ್ ಡಿಜಿಟ್ ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ, ಇಲ್ಲದಿದ್ರೆ ಹೆಚ್ಚಿನ ಸ್ಥಾನ ಗೆಲ್ಲೋದು ಕಷ್ಟ ಅಂತ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ಗೆ ಹೇಳಿದೆ ಅನ್ನುವಂತಹ ವಿಚಾರ. ಸ್ಪರ್ಧೆಗೆ ಸಚಿವರ ಹಿಂದೇಟು ಸಿಎಂ ಡಿಸಿಎಂಗೆ ತಲೆನೋವು ಆಗ್ತಾ ಇದೆ. ಸತತವಾಗಿ ಸಭೆಗಳನ್ನ ಮಾಡಲಾಗ್ತಾ ಇದೆ ಎಲ್ಲಾ ಜಿಲ್ಲೆಯಲ್ಲಿ. ಕಾರಣ ಅಭ್ಯರ್ಥಿಗಳ ಶಾರ್ಟ್ ಲಿಸ್ಟ್ ಅನ್ನ ಸಿದ್ಧಪಡಿಸಬೇಕು ಅನ್ನೋ ಕಾರಣಕ್ಕೆ. ಆದ್ರೆ ಕೆಲ ಪ್ರಭಾವಿಗಳ ಕ್ಷೇತ್ರದಲ್ಲೇ ಸಚಿವರು ಹಿಂದೇಟ್ ಹಾಕ್ತಿದ್ದಾರಂತೆ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ. ಮೋದಿ ಅಲೆ, ಮೋದಿ ವರ್ಚಸ್ಸು ಕೆಲ ಸಚಿವರಿಗೆ ಕಾಡ್ತಾ ಇದೆ ಅನ್ನೋದ್ರ ಇನ್ಸೈಡ್ ಮಾಹಿತಿ ಸಿಗ್ತಾ ಇದೆ. ಅವರೆಲ್ಲರನ್ನ ಮನವೊಲಿಸಿ ಸಚಿವರೇ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು, ಅವರನ್ನ ಒಪ್ಪಿಸುವ ಕೆಲಸವನ್ನ ಈಗ ಸಿಎಂ ಡಿಸಿಎಂ ಹೆಗಲಿಗೆ ಹೈಕಮಾಂಡ್ ಹಾಕಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಂತಿಮವಾಗಿ ನಾನೊಬ್ಬನೇ ಅಲ್ಲ, ಹೈಕಮಾಂಡ್ನಲ್ಲಿ ಯಾರೆಲ್ಲ ಸಚಿವರಿಗೆ ಆದೇಶ ಕೊಡ್ತಾರೆ ನಿಲ್ಲಬೇಕು ಅಂತ ಅವರೆಲ್ಲ ನಿಲ್ಲಬೇಕಾಗ್ತದೆ. ಏಕೆಂದರೆ ಅವರು ಸರ್ವೆ ಅವೆಲ್ಲ ಮಾಡಿಸ್ತಾರೆ, ಯಾರೆಲ್ಲ ಗೆಲ್ತಾರೆ ಅಂತ. ಏಕೆಂದರೆ ಗೆಲುವೇ ಮಾನದಂಡ. ಈಗ ಯಾರೆಲ್ಲ ಗೆಲ್ತಾರೆ ಅಂತಕ್ಕಂಥದ್ದು ಅವರಿಗೆ ಆ ಸರ್ವೆನಲ್ಲಿ ಬರ್ತದೆ ಮತ್ತು ಅವ್ರ ಅಭಿಪ್ರಾಯಕ್ಕೆ ಬರ್ತಾರೆ. ಯಾರು ನಿಲ್ಲಬೇಕು ಅಂತ ಅವ್ರು ಸೂಚನೆ ಮಾಡ್ತಾರೆ, ಅವರೆಲ್ಲರೂ ನಿಲ್ಲಬೇಕಾಗ್ತದೆ, ನಾನು ಒಳಗೊಂಡಂತೆ. ಅಂತಿಮವಾಗಿ ನಾನೊಬ್ಬನೇ ಅಲ್ಲ, ಹೈಕಮಾಂಡ್ನಲ್ಲಿ ಯಾರೆಲ್ಲ ಸಚಿವರಿಗೆ ಆದೇಶ ಕೊಡ್ತಾರೆ ನಿಲ್ಲಬೇಕು ಅಂತ ಅವರೆಲ್ಲ ನಿಲ್ಲಬೇಕಾಗ್ತದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸತೀಶ್, ಗಮನಿಸ್ತಾ ಇದ್ದೀವಿ ಹಲವು ಜಿಲ್ಲೆಗಳಲ್ಲಿ ಸಭೆ ಆದಂತಹ ಸಂದರ್ಭದಲ್ಲಿ ಕೆಲ ಸಚಿವರು ಹಿಂದೇಟ್ ಹಾಕ್ತಿದ್ದಾರೆ. ನಮಗೂ ಬೇಡ ಟಿಕೆಟ್, ನಮ್ಮ ಫ್ಯಾಮಿಲಿಯವ್ರಿಗೂ ಬೇಡ ಅಂತ. ಕಾರಣ ಅಂತ ನೋಡಿದಾಗ ಪ್ರಧಾನಿ ನರೇಂದ್ರ ಮೋದಿ ಅವರ ಅಲೆ ವರ್ಚಸ್ಸಿನ ಮುಂದೆ ಸೋಲುವ ಭಯ, ಆತಂಕ ಸಚಿವರಿಗೆ ಅಂತ. ಸದ್ಯ ಹೈಕಮಾಂಡ್ ಯಾವ ರೀತಿ ಎಚ್ಚರಿಕೆ ವಹಿಸ್ತಾ ಇದೆ, ಸಚಿವರ ಮನವೊಲಿಕೆಗೆ ಯಾವ ರೀತಿ ಪ್ಲಾನ್ಗಳು ಆಗ್ತಾ ಇದೆ ಕಾಂಗ್ರೆಸ್ ಪಾಳೆಯದಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಶ್ರುತಿ, ಈಗಾಗಲೇ ಕಾಂಗ್ರೆಸ್ಗೆ ಲೋಕಸಭೆ ಚುನಾವಣೆ ಅತ್ಯಂತ ಪ್ರತಿಷ್ಠೆಯ ವಿಚಾರವಾಗಿದೆ. ಯಾಕಂದರೆ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲಿ ಹೆಚ್ಚಿನ ಸ್ಥಾನವನ್ನು ಗೆದ್ದಿರ್ಬೋದು, ಆದರೆ ಲೋಕಸಭೆಯಲ್ಲೂ ಕೂಡ ಅದೇ ರೀತಿಯ ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಆಗುತ್ತಾ ಅನ್ನೋದು ಈಗಿರುವಂಥ ಪ್ರಶ್ನೆ. ಆದರೆ ಸಮರ್ಥ ಅಭ್ಯರ್ಥಿಗಳ ಕೊರತೆ ಈಗ ಕಾಂಗ್ರೆಸ್ಗೆ ಎದುರಾಗಿದೆ. ವಿಧಾನಸಭೆ ಚುನಾವಣೆ ರೀತಿ ಲೋಕಸಭೆ ಚುನಾವಣೆಗೆ ಸಮರ್ಥ ಅಭ್ಯರ್ಥಿಗಳ ಕೊರತೆ ಕಾಂಗ್ರೆಸ್ಗೆ ಎದುರಾಗಿರುವಂಥದ್ದು. ಈ ನಿಟ್ಟಿನಲ್ಲೇ ಮೊನ್ನೆ ಕಾಂಗ್ರೆಸ್ನ ಸಭೆ ನಡೀತು ದೆಹಲಿಯಲ್ಲಿ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಲೋಕಸಭೆ ಚುನಾವಣೆಯ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದರು. ಆಗ ರಾಜ್ಯದ ವಿಚಾರವಾಗಿ ಸಾಕಷ್ಟು ಸೂಚನೆಗಳನ್ನು ಹೈಕಮಾಂಡ್ ನೀಡಿದೆ. ಪ್ರಮುಖವಾಗಿ ಅಭ್ಯರ್ಥಿಗಳ ಆಯ್ಕೆ ಸಾಕಷ್ಟು ಸಮಸ್ಯೆ ಆಗಿರುವಂಥದ್ದು, ಸಮರ್ಥ ಅಭ್ಯರ್ಥಿಗಳು ಸಿಗ್ತಿಲ್ಲ. ಹೀಗಾಗಿನೇ ಹೈಕಮಾಂಡ್ ಕಟ್ಟುನಿಟ್ಟಿನ ಸೂಚನೆಯನ್ನು ಸಿಎಂ ಸಿದ್ದರಾಮಯ್ಯವ್ರಿಗೂ ಮತ್ತು ಡಿಸಿಎಂಗೆ ಕೊಟ್ಟಿದೆ. ಈ ಬಾರಿ ಸಚಿವರನ್ನು ಕಣಕ್ಕೆ ಇಳಿಸಲೇಬೇಕು. ಲೋಕಸಭೆ ಚುನಾವಣೆಗೆ 20 ಟಾರ್ಗೆಟನ್ನು ಏನು ಕೊಟ್ಟಿದ್ದಾರೆ ಅದು ರೀಚ್ ಆಗಬೇಕಾದ್ರೆ ಸಚಿವರನ್ನು ಕಣಕ್ಕೆ ಇಳಿಸಲೇಬೇಕು. ಆದರೆ ಸಚಿವರು ಈಗಾಗಲೇ ಹಿಂದೇಟು ಆಗ್ತಾ ಇದ್ದಾರೆ. ವಿಧಾನಸಭೆ ಚುನಾವಣೆ ರೀತಿಯೇ ಬೇರೆ, ಲೋಕಸಭೆ ಚುನಾವಣೆ ರೀತಿಯೇ ಬೇರೆ. ಹೀಗಾಗಿನೇ ಗೆಲ್ಲೋದು ಕಷ್ಟ ಅನ್ನೋದು ಸಚಿವರ ಒಂದು ತೀರ್ಮಾನ. ಆ ಹಿನ್ನೆಲೆಯಲ್ಲಿ ಸ್ಪರ್ಧೆಗೆ ಹಿಂದೇಟು ಆಗ್ತಾ ಇದ್ದಾರೆ. ಆದರೆ ಮೊನ್ನೆಯ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯವ್ರಿಗೂ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ನಾಯಕರು ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ. ಸಚಿವರನ್ನು ಮನವೊಲಿಸಲೇಬೇಕು. ಮನವೊಲಿಸಿದ್ರೆ ಸ್ವಲ್ಪ ಫೈಟ್ ಕೊಡ್ಬೋದು, ಸ್ವಲ್ಪ ಸ್ಥಾನವನ್ನು ಗೆಲ್ಲಬಹುದು. ಅದನ್ನು ಬಿಟ್ಟು ಬೇರೆ ಅಭ್ಯರ್ಥಿಗಳಿಗೆ ಹುಡುಕಾಟಕ್ಕೆ ಹೋದರೆ ಖಂಡಿತ ಹಿನ್ನಡೆ ಆಗುತ್ತೆ. ಈ ನಿಟ್ಟಿನಲ್ಲಿ ಸಚಿವರಿಗೆ ಮನವೊಲಿಸಿ ಅವರ ಸ್ಪರ್ಧೆಗೆ ಒಪ್ಪಿಸಬೇಕು ಅನ್ನೋ ಒಂದು ಟಾಸ್ಕನ್ನು, ಒಂದು ಸೂಚನೆಯನ್ನು ಈಗ ಹೈಕಮಾಂಡ್ ನಾಯಕರು ಸಿಎಂ ಮತ್ತು ಡಿಸಿಎಂಗೆ ಕೊಟ್ಟಿದ್ದಾರೆ. ಕಾದು ನೋಡಬೇಕು ಸಿಎಂ ಮತ್ತು ಡಿಸಿಎಂ ಅವರ ಮನವೊಲಿಕೆಗೆ ಸಚಿವರು ಒಪ್ತಾರ ಅಂತ. ಯಾಕಂದರೆ ಅಭ್ಯರ್ಥಿಗಳ ಕೊರತೆ ಇರೋದ್ರಿಂದ ಏನು 20 ಟಾರ್ಗೆಟ್ ಇಟ್ಕೊಂಡಿದೆ ಹೈಕಮಾಂಡ್, ಅದು ರೀಚ್ ಆಗಲಿಕ್ಕೆ ಕಷ್ಟ ಸಾಧ್ಯ. ಹೀಗಾಗಿನೇ ಸಚಿವರು ಸ್ಪರ್ಧಿಸಿದರೆ ಒಂದು ಸ್ವಲ್ಪ ಸ್ಥಾನ ಆದರೂ ಗೆಲ್ಬೋದು ಅನ್ನೋ ನಿಟ್ಟಿನಲ್ಲಿ ಅವರ ಸರ್ವೆಯ ಮಾಹಿತಿ ಕೂಡ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಈ ಸೂಚನೆಯನ್ನು ನೀಡಿದೆ. ಇದಕ್ಕೆ ಸಚಿವರು ಒಪ್ತಾರ, ಸಿಎಂ ಮತ್ತು ಡಿಸಿಎಂ ಅವರ ಮನವೊಲಿಸಲಿಕ್ಕೆ ಯಶಸ್ವಿ ಆಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಶ್ರುತಿ. ಓಕೆ ಸತೀಶ್, ಧನ್ಯವಾದ.